ಅಷ್ಟು ಗಡಿಬಿಡಿ ಯಾವ್ದು ಹಾಕೋಬೇಕು ಏನು ಅಂತಾನೆ ಮರ್ತೈತಿ, ಏನೇನು ಹಾಕೋಬೇಕು ಅನ್ನೋದು ಮರ್ತೈತಿ. ನಮ್ಮ ಬ್ಲಾಗಲ್ಲಿ ಎಷ್ಟು ಅರ್ಜೆಂಟ್ ರೆಡಿ ಆಗ್ತಾ ಇದ್ದಾರೆ, ಏನು ಹಾಕೋಬೇಕು ಅನ್ನೋದೇ ಗೊತ್ತಿಲ್ಲ. गुरु शुक्र शनि रावणे केतवे नमः मृत्युंजयाय सर्वाय महादेवाय नमः सूर्यग्रहाय मातरं परिपातम प्रति जन्मदलानि नामदलानि उत्तरदि भागे प्रधाने सोमरि भगवन्तं ओम भुवः ओम भुवः ओम भूर्भुवः बृहस्पतिग्रहं आवाहयामि ओम भुवः बृहस्पतिग्रहं आवाहयामि ओम भुवः बृहस्पतिग्रहं आवाहयामि स्थापयामि पूजयामि इदमासनं स्वागतं स्वागतं वन्दनं. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇವತ್ತಿನ ವ್ಲಾಗ್ ಬಂದು ಇವತ್ತು ಗುರುವಾರ ಈವ್ನಿಂಗ್ ಪೂಜೆ, ಓಕೆನಾ. ಅಂದರೆ ಗೃಹ ಪ್ರವೇಶಕ್ಕೆ ಇನ್ನೊಂದೇ ಬಾಕಿ ಅಷ್ಟೇ ಇದೆ. ಗುರುವಾರ ದಿನ ಏನಿರುತ್ತೆ ಈ ಥರ ಎಲ್ಲ ದೇವ್ರದ್ದೆಲ್ಲ ಏನಿರುತ್ತೆ ಕಲಶ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಸ್ವಲ್ಪ ಗಣೇಶನ ಹೋಮ ಮಾಡೋದಕ್ಕೆ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದಾರೆ. ಪುರೋಹಿತರು ಕೂಡ ಬಂದಿದ್ದಾರೆ. ಆಲ್ರೆಡಿ ಹಿಂದಿನ ಬ್ಲಾಗಲ್ಲಿ ಕೂಡ ಎಲ್ಲ ಕೆಲಸ ಎಲ್ಲ ಪೆಂಡಿಂಗ್ ಏನೇನಿತ್ತು ಎಲ್ಲ ಮುಗಿಸ್ಕೊಂಡು ಇನ್ನು ಪೂಜೆ ಡೆಕೋರೇಷನ್ ಏನಿತ್ತು ಮತ್ತು ಪೂಜೆ ಬ್ಲಾಗ್ನ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ವಿಡಿಯೋ ಇದು, ಓಕೆನಾ. ಸೊ ಇನ್ನು ಗೃಹ ಪ್ರವೇಶದ ವಿಡಿಯೋ ಇನ್ನು ನೆಕ್ಸ್ಟ್ ಬರುವಂಥ ವಿಡಿಯೋ ಆಗಿರುತ್ತೆ. ಸೊ ಇದು ಗೃಹ ಪ್ರವೇಶದ ಇಂದಿನ ವಿಡಿಯೋ ಪಾರ್ಟ್ 1 ಆಗಿರುತ್ತೆ. ಗೃಹ ಪ್ರವೇಶದ್ದು ಪಾರ್ಟ್ 2 ವಿಡಿಯೋನಾಗಿ ಮಾಡ್ತಾ ಇದ್ದೀನಿ. ತುಂಬ ಲೆಂತಿ ಆಗುತ್ತಲ್ಲ, ಹಾಗಾಗಿ ಈ ವಿಡಿಯೋ ಲಾಂಗ್ ಆಗೋದು ಬೇಡ, ಸೊ ನೋಡಲಿಕ್ಕೆ ಬೋರ್ ಅಂತ ಅನಿಸುತ್ತೆ ಅಂದ್ಬಿಟ್ಟು ಸ್ವಲ್ಪ ಶಾರ್ಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಗೆಸ್ಟ್ಗಳೆಲ್ಲ ಕೂಡ ಆಲ್ರೆಡಿ ಬಂದಿದ್ದಾರೆ. ಇನ್ನು ಈವ್ನಿಂಗ್ ಊಟಕ್ಕೆ ಅಂತ ಹೇಳಿ ಸಿಂಪಲಾಗೇ ಊಟನ ರೆಡಿ ಮಾಡಿಸ್ತಿದ್ದೀವಿ. ಭಟ್ರು ಕೂಡ ಎಲ್ಲ ಬಂದಿದ್ರಲ್ವ, ಹಾಗಾಗಿ ಇನ್ನು ಒಳಗಡೆ ಎಲ್ಲ ನಮ್ಗಳಿಗೆಲ್ಲ ಕೆಲಸ ಇರುತ್ತೆ ಅದು ಇದು ಅಂತ ಹೇಳಿಬಿಟ್ಟು. ಇನ್ನು ಪುರೋಹಿತರು ಕೂಡ ಬಂದಿರೋದ್ರಿಂದ ಇನ್ನು ಏನೇನು ಬೇಕೋ ಪೂಜೆಗೆ ಎಲ್ಲ ಕೂಡ ಪ್ರಿಪ್ರೇಷನ್ ಆಗಿತ್ತು. ಇನ್ನು ಗೆಸ್ಟ್ಗಳಾಗಿರ್ಬೋದು, ಅಕ್ಕಪಕ್ಕ ಮನೆಯವರಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ಎಲ್ಲ ಕೂಡ ಫೈನಲಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಪೂಜೆಗೆ ಸಿದ್ಧವಾಗಿ ನಿಂತಿದ್ದಾರೆ. ಇನ್ನು ನಾನಂತೂ ತುಂಬ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ರೆಡಿ ಆಗೋದು. ಇನ್ನು ರೆಡಿ ಆಗೋದಕ್ಕಂತ ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇನ್ನು ಅಡುಗೆ ಮನೇಲಿ ಡೆಕೋರೇಷನ್ ಅಂತ ಏನಿಲ್ಲ, ಸಿಂಪಲ್ಗೆ ಕಲಶ ಏನಿರುತ್ತೆ ಅದನ್ನೆಲ್ಲ ಜಸ್ಟ್ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನು ಬೆಳಿಗ್ಗೆ ಮೀಸಲು ನೀರು ತರೋದಕ್ಕೆ ಬಿಂದಿಗೆಗಳೆಲ್ಲ ಬೇಕಲ್ವ, ಸೊ ತಾಮ್ರದ ಬಿಂದಿಗೆಗಳನ್ನೆಲ್ಲ ಅದನ್ನು ಕೂಡ ರೆಡಿ ಮಾಡಿ ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀವಿ. ನೋಡಿ, ನಮ್ಮ ಬ್ಲಾಗಲ್ಲಿ ಎಷ್ಟು ಅರ್ಜೆಂಟ್ ರೆಡಿ ಆಗ್ತಾ ಇದ್ದಾರೆ, ಏನು ಹಾಕೋಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ಹಾಗೆಯೇ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ನಾನು ಒಬ್ಬಳೇ ಪೆಂಡಿಂಗ್ ಅಂತ ರೆಡಿ ಆಗ್ತಿದ್ದೀನಿ. ಇನ್ನು ಗೆಸ್ಟ್ಗಳು ಕೂಡ ಒಬ್ಬೊಬ್ಬರಾಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನು ತುಂಬ ದಿನ ಆಗಿತ್ತು ಈ ನಮ್ಮ ಆಂಟಿನ ನೋಡಿಬಿಟ್ಟು. ಸೊ ನನ್ನ ಟೆನ್ಷನಲ್ಲಿ ನಾನು ಏನು ಹಾಕ್ಕೊಳ್ಳಿ ಏನು ಬಿಡಲಿ ಅಂತ ಸೊ ಎಲ್ಲ ಹುಡುಕ್ತಿದ್ದೆ. ಅಷ್ಟು ಆಂಟಿ ಕೂಡ ಬಂದು ಮಾತಾಡ್ಸಿದ್ರು ಸರ್ಪ್ರೈಸ್ ಆಗಿ. ತುಂಬ ಹಿಂದೆನೇ ನಿಂತಿದ್ರು, ಬಟ್ ಗೊತ್ತಾಗಲಿಲ್ಲ. ಆದರೂ ಖುಷಿ ಆಯಿತು ಅವ್ರು ಬಂದಿದ್ದು. ಇನ್ನು ಫೈನಲಿ ನಾನು ರೆಡಿಯಾಗಿ ಈಚೆ ಬರೋದ್ರಲ್ಲಿ ಪೂಜೆ ಹೋಮ ಏನಿರುತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ನಾನು ಬಂದೇನು ತುಂಬ ಗ್ರ್ಯಾಂಡಾಗಿ ಏನು ರೆಡಿ ಆಗಲಿಕ್ಕಿಲ್ಲ, ಯಾಕೆಂದರೆ ಬೆಳಿಗ್ಗೆ ರೆಡಿ ಆಗಿಬಿಡೋಣ ಅಂತ ಅಂದ್ಬಿಟ್ಟು. ಸೊ ಇವಾಗ ಜಸ್ಟು ಯಾವುದೋ ಒಂದು ಸೀರೆನ ಬೇರೆ ಸ್ಟಿಚ್ ಮಾಡ್ಸೋಕೆ ಕೊಟ್ಟಿದ್ದೆ, ಸೀರೆ ಬೇರೆಯೇ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಬಟ್ ಅದು ನನ್ನ ಕೈಗೆ ಅರ್ಜೆಂಟಲ್ಲಿ ಸಿಕ್ಕಿಲ್ಲ. ಬಟ್ ಏನೂ ಕೂಡ ಪ್ರಿಪ್ರೇಷನ್ ಈ ಥರನೇ ಹಾಕ್ಕೋಬೇಕು, ಆ ಥರನೇ ರೆಡಿ ಆಗಬೇಕು ಅಂತ ಏನೂ ಇದ್ದಿದ್ದಿಲ್ಲ ನನಗೆ ಮೈಂಡಲ್ಲಿ. ಸೊ ಸುಮ್ಮನೆ ಯಾವುದೋ ಒಂದು ಸ್ಯಾರಿ ಇತ್ತು. ಸೊ ಇದು ಬಂದು ಫಸ್ಟ್ ಟೈಮ್ ಆಲ್ರೆಡಿ ನಮ್ಮನೆ ಅಂದರೆ ನಮ್ಮ ಹಸ್ಬೆಂಡ್ ಮನೇಲಿ ಒಂದು ಹಬ್ಬ ಮಾಡ್ತೀವಿ, ಬೆಟ್ಟದಮ್ಮನ ಹಬ್ಬ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಹಾಕ್ಕೊಂಡಿದ್ದೆ ಫಸ್ಟ್ ಸಲ. ಅದಾದಮೇಲೆ ಇದೇ ನೆಕ್ಸ್ಟ್ ಸಲ ನಾನು ಹಾಕ್ಕೊತಿರುವಂಥದ್ದು. ಸೊ ಇದೇ ಚೆನ್ನಾಗಿದೆ, ಪರವಾಗಿಲ್ಲ, ಓಕೆ ಸಿಂಪಲ್ ಆಗಲ್ವ ಇವಾಗ ಅಂದ್ಬಿಟ್ಟು. ಸೊ ಇದನ್ನೇ ಅರ್ಜೆಂಟಲ್ಲಿ ಸೊ ಹಾಕ್ಕೊಂಡಿದ್ದಾಯಿತು.
सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणे नमोस्तुते स्वाहाष्टं धारयितं स्वाहा देवतेश्वराय नमः ध्रुवन्ते राधावर्णमकरन्ते वरस्पते नमन्त इन्द्रश्चाग्निश्च नग्नपदये दैवीः स्वस्तिरस्तनः स्वस्तिर्मानुषेभ्यः ऊर्ध्वं दिगातुमेषजं शन्नो अतो यागस्य पुरुषः पूर्वे यो देवेभ्यो आदमते यो देवानां कुळिसत् ನೀವು ಮೂರು ಜನ ವ್ಯಕ್ತಿ ಮಂದಿಗೆ ಪೂರ್ಣಾವತಿ पूर्णावती देवताभ्यो नमो नमः ध्यानावाहनादि उपचार पूजानि समर्पयामि ಅವರೇನೋ ಹಾಕ್ತಾರಲ್ಲ ಇನ್ನು ನೆಕ್ಸ್ಟ್ ಬಂದು ನಮ್ಮ ಮನೆಯಲ್ಲಿ ತುಂಬ ವರ್ಷಗಳ ನಂತರ ಆಗ್ತಿರುವಂಥ ಮೊದಲನೇ ಫಂಕ್ಷನ್ ಅಂತ ಹೇಳ್ಬೋದು. ಅದು ಮನೆ ಗೃಹ ಪ್ರವೇಶದ ಮೊದಲನೇ ಫಂಕ್ಷನ್ ಆಗಿರುತ್ತೆ. ಸೊ ಇದುವರೆಗೂ ಯಾವುದೇ ರೀತಿ ನಮ್ಮ ಮನೇಲಿ ಶುಭ ಕಾರ್ಯ ಆಗಿರಲಿಲ್ಲ ಅಂತ ಹೇಳಿದ್ರೆ, ನನ್ನ ಮದುವೆ ನಂತರ ಯಾವುದೇ ರೀತಿ ಶುಭ ಕಾರ್ಯ ಆಗಿರಲಿಲ್ಲ. ಇನ್ನು ನನ್ನ ಮದುವೆ ಸ್ಟೋರಿ ಬೇರೆಯೇ ಇದೆ. ಹಾಗಾಗಿ ನಮ್ಮ ಮನೇಲಿ ಆಗ್ತಿರುವಂಥ ಮೊದಲನೇ ಒಂದು ಶುಭ ಕಾರ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ರಿಗೂ ತುಂಬಾ ಖುಷಿ ಇದೆ. ಈ ಖುಷಿಗೋಸ್ಕರ, ಈ ದಿನಕ್ಕೋಸ್ಕರ ಎಷ್ಟೋ ವರ್ಷಗಳಿಂದ ಒಂದು ಕನಸನ್ನು ಕಟ್ಟಿರ್ತಾರೆ ನಮ್ಮ ಮನೆಯವರು. ಸೊ ಹಾಗಾಗಿ ಫೈನಲಿ ಅದು ಫುಲ್ಫಿಲ್ ಆಯಿತು, ನೆರವೇರಿತು ಅನ್ನೋದೊಂದು ಖುಷಿ ಇದೆ. ಇನ್ನು ನಮ್ಮ ಮನೇಲಿ ಪೂಜೆಗೆ ಕೂತ್ಕೊಂಡಿರೋದು ನಮ್ಮ ಮಾವ ಮತ್ತು ನಮ್ಮ ಆಂಟಿ, ಅತ್ತೆ. ಓಕೆನಾ, ನಾನು ಅತ್ತೆ ಅಂತನಲ್ಲ, ಆಂಟಿ ಅಂತಲೇ ಕರೆಯೋದು. ಹಾಗಾಗಿ ಅವರೇನೆ ಪೂಜೆ ಕೂತ್ಕೋಬೇಕು ಅನ್ನೋದು ನಮ್ಮ ಮನೇಲಿ ಆಸೆ ಇತ್ತು. ಇನ್ನು ಆ ಪೂಜೆ ಏನಿರುತ್ತೆ ಒಳಗಡೆ ಎಲ್ಲ ಹೋಮ ಎಲ್ಲ ಯಾವುದೇ ರೀತಿ ವಿಘ್ನಗಳಿಲ್ದಂತೆ ಸುಸೂತ್ರವಾಗಿ ಎಲ್ಲ ಕೂಡ ನಡೀತಿತ್ತು. ಸೊ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಏನೋ ಇದು ಈಚೆ ಇಡ್ತಾರೆ, ರಂಗೋಲಿ ಎಲ್ಲ ಬಿಡಿಸಿರ್ತಾರಲ್ಲ, ಆ ಟೈಮಲ್ಲಿ ಈಚೆಗಡೆ ಬಂದು ಬಾಳೆ ಎಲೆನ ಹಾಕ್ಬಿಟ್ಟು ಅವ್ರು ಬೇರೆ ನೈವೇದ್ಯಕ್ಕೆ ಏನೋ ಅವ್ರು ಬೇರೆ ಸಪ್ರೇಟ್ ಮಾಡಿಸ್ಕೊಂಡಿರ್ತಾರಂತೆ. ಇದ್ರ ಬಗ್ಗೆ ನಂಗೆ ನಿಜ ಏನೋ ಒಂಚೂರು ಗೊತ್ತಿಲ್ಲ. ಪುರೋಹಿತರು ಏನು ಸಪ್ರೇಟಾಗಿ ಮಾಡಿಸಿರ್ತಾರೆ, ಇದು ರೈಸ್, ವೈಟ್ ರೈಸ್ ಏನಿರುತ್ತೆ ಇದನ್ನು ಬಾಳೆ ಎಲೆ ಮೇಲೆ ಕೂಡ ನೀರನ್ನೆಲ್ಲ ಹಾಕ್ಬಿಟ್ಟು ಸೊ ಎಲ್ಲ ಎಲೆಗೂ ಕೂಡ ಊಟನ ಅಂದರೆ ರೈಸನ್ನು ಬಡಿಸ್ತಾರೆ. ಸೊ ಬಡಿಸಿದಾದ್ಮೇಲೆ ಅದಕ್ಕೆ ಅರಿಶಿನ ಮತ್ತು ಕುಂಕುಮ, ಹೂವು ಎಲ್ಲನೂ ಕೂಡ ಹಾಕ್ಕೊಂಡು ಬರ್ತಾರೆ ಸುತ್ತಲೂ ಕೂಡ. ಸೊ ಅದನ್ನೆಲ್ಲ ಹಾಕಿ ಇನ್ನು ಅಗರಬತ್ತಿಯಿಂದ ಮತ್ತು ಮಂಗಳಾರತಿ ಎಲ್ಲ ಮಾಡಿ ಪೂಜೆ ಮಾಡಿ ಅದನ್ನು ಸಲ್ಲಿಸಬೇಕಂತೆ. ಇದು ಅವರ ಪದ್ಧತಿ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲ ಮನೆಗಳಲ್ಲೂ ಹೋದಾಗ ಇದೊಂದು ಪದ್ಧತಿ ಇರುತ್ತೆ. ಸೊ ಇದ್ರ ಬಗ್ಗೆ ನನಗೆ ಅಷ್ಟಾಗಿ ಕ್ಲಿಯರಾಗಿ ಗೊತ್ತಿಲ್ಲ, ಹಾಗಾಗಿ ಇದನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಇನ್ನು ಫೈನಲಿ ಪೂಜೆ ಎಲ್ಲ ಕಂಪ್ಲೀಟಾಗಿ ಆಯಿತು. ಇನ್ನು ಹುಡುಗರುಗಳಂತೂ ಎಲ್ಲೋದ್ರು ಅಂತಲೇ ಸಿಗ್ತಿರ್ಲಿಲ್ಲ. ಅಂದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ಅವನೇ ಕೂಡ, ರಿಷು ಕೂಡ ನನಗೆ ವೀಡಿಯೋನ ಮಾಡಿಕೊಡ್ತಿದ್ದ. ಎಲ್ಲ ಅವ್ನ ಬದಲು ಸ್ವಲ್ಪ ಮಿಂಚು ಇದ್ದರೆ ಮಿಂಚು ಮಾಡಿಕೊಡ್ತಾಯಿದ್ಲು. ಇನ್ನು ಅದನ್ನು ಬಿಟ್ಟು ಇನ್ನು ಹುಡುಗರು ಅಂತೂ ಕೈಗೆ ಸಿಕ್ಕಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ ಹುಡುಗರ ಜೊತೆ ಆಟ ಆಡೋದ್ರಲ್ಲಿ. ನಮಗೆ ಎಷ್ಟು ಖುಷಿ ಇರುತ್ತೋ ಅಷ್ಟೇ ಡಬ್ಬಲ್ ಖುಷಿ ಇರುತ್ತೆ ಅವ್ರಿಗೂ ಕೂಡ. ಇನ್ನು ನನಗೆ ಒಂದು ಹೊಸ್ದಾಗಿರುವಂಥ ಇನ್ಮೇಲೆ ನನ್ನ ತವ್ರ ಮನೆ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ನೆಲೆ ಅಥವಾ ಒಂದು ಮನೆ ಅಂತ ಆಯಿತು. ಸೊ ಫೈನಲಿ ನನಗೆ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಅದು ಹೇಳ್ಕೊಳಕ್ಕಾಗಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಎಲ್ಲ ಹೆಣ್ಮಕ್ಳುಗಳು ಅಷ್ಟೇ, ಒಂದು ತವ್ರ ಮನೆ ಅಂತಂದರೆ ಅದು ಬಾಂಡಿಂಗೇ ಬೇರೆ ಇರುತ್ತೆ, ಅದರ ಅಟ್ಯಾಚ್ಮೆಂಟೇ ಬೇರೆ ಇರುತ್ತೆ. ಸೊ ಅದನ್ನು ನಾವು ಯಾವ ರೀತಿ ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಓಕೆನಾ. ಸೊ ನನಗೆ ಅದರಲ್ಲಿ ಖುಷಿ ಇದೆ. ಅದರಲ್ಲೂ ನನಗೆ ತುಂಬಾ ನಾನು ಇಷ್ಟಪಡುವಂಥದ್ದು ಅಥವಾ ನನ್ನನ್ನು ತುಂಬ ಇಷ್ಟಪಡುವಂಥದ್ದು ನನ್ನ ಲೈಫಲ್ಲಿ ಯಾರಾದರೂ ಇದ್ದಾರೆ ಅಂತಂದರೆ ನಮ್ಮಮ್ಮ. ಓಕೆನಾ. ನಮ್ಮಮ್ಮ ಮತ್ತು ನನ್ನ ತಮ್ಮ ನನ್ನ ಜೀವನದಲ್ಲಿ ಇವರಿಬ್ಬರು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ, ತುಂಬಾ ಮುಖ್ಯ ನನಗೆ ಮುಂದೆನೂ ಕೂಡ. ಸೊ ಅದರಲ್ಲಿ ನನಗೆ ಯಾವುದೇ ರೀತಿ ಕೊರತೆ ಇಲ್ಲ ಇಷ್ಟು ದಿನದಲ್ಲಿ. ಸೊ ಮುಂದೇನೂ ಆ ಕೊರತೆ ಆಗಲ್ಲ, ಹಾಗೆ ಇರುತ್ತೆ ಅಂತ ಕೂಡ ನಂಬಿದ್ದೀನಿ. ಸೊ ಫೈನಲಿ ಇನ್ನೇನಿರುತ್ತೆ, ಪೂಜೆ ಎಲ್ಲ ಮುಗಿದ ಮೇಲೆ ಇನ್ನು ಸ್ವಲ್ಪ ಫೋಟೋಗಳು ವೀಡಿಯೋಗಳೆಲ್ಲ ಮಾಡ್ಕೊಳ್ಳೋದಿರುತ್ತಲ್ವ. ಸೊ ಅಂದರೆ ಈ ಟೈಮಲ್ಲಿ ಫೋಟೋ ವೀಡಿಯೋ ತಗೊಳ್ದೆ ಇನ್ನು ಯಾವಾಗ ತಗೊಳಕ್ಕಾಗುತ್ತೆ. ಇದೆಲ್ಲ ಒಂದು ಬೆಸ್ಟ್, ಮುಂದೆ ನೋಡಿದಾಗ ಒಂದು ಬೆಸ್ಟ್ ಮೆಮೊರೀಸ್ ಆಗಿ ಉಳ್ಕೊಂಡ್ಬಿಡತ್ತೆ. ಓಕೆ, ಸ್ಮೈಲ್ ಸ್ಮೈಲ್ ಸ್ಮೈಲ್. ಚಿನ್ನೋ ಇಲ್ಲಿ ಆಗಿರಪ್ಪ ಆಯಿತು, ಆಗೋಯ್ತು ಇಲ್ಲಿ ಸ್ಮೈಲ್ ಸ್ಮೈಲ್. ಇನ್ನು ನಮ್ಮ ಅತ್ತೆ ಕೂಡ ಬಂದಿದ್ದಾರೆ. ನಮ್ಮ ಅತ್ತೆ ಅಂದರೆ ಇವತ್ತೇ ಬಂದಿದ್ದು, ಪೂಜೆ ಎಲ್ಲ ಇತ್ತಲ್ಲ ಹಾಗಾಗಿ ಬಂದಿದ್ದಾರೆ. ಇನ್ನು ನಾನು ಕೂಡ ಇವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಸೊ ನಾನು ಕೂಡ ಫೋಟೋ ತೆಗೆಸ್ಕೊತಾ ಇದ್ದೀನಿ. ಇನ್ನು ನಮ್ಮ ಅತ್ತೆ ಆಗಿರ್ಬೋದು ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಬಂದಿದ್ದಾರೆ. ಇನ್ನೂ ಸ್ವಲ್ಪ ಜನ ನಮ್ಮ ದೊಡ್ಡಮ್ಮ ಬರಬೇಕು. ಸೊ ಬೆಳಿಗ್ಗೆ ಬರ್ತಾರೆ ಅವರು. ಎಲ್ಲರೂ ಕೂಡ ಒಟ್ಟಿಗೆ ಇದ್ದಾಗ ಅದ್ರ ಖುಷಿ ಸಿಗೋದೇ ಬೇರೆ. ನಮ್ಮ ಅಜ್ಜಿ ಅಂತೂ ಎಳ್ದು ನಿಲ್ಲಿಸ್ಕೊಬೇಕಿತ್ತು, ಒಂದು ಫೋಟೋ ಕೂಡ ತೆಗೆಸ್ಕೊತಿರ್ಲಿಲ್ಲ. ಆಗೋ ಮಾಡಿ ನಾನೇ ಮೊಬೈಲನ್ನೇ ತೊಗೊಂಡೆ. ಆಮೇಲೆ ಬೇಕಿದ್ರೆ ಆ್ಯಡ್ ಮಾಡಿಸೋಣ ಅಂತ ಹೇಳ್ಬಿಟ್ಟು, ಏನೋ ಗೊತ್ತಿಲ್ಲ ನಮ್ಮ ಅಜ್ಜಿಗೆ ಆ ಥರ ಫೋಟೋ ತೆಗೆಸ್ಕೊಳ್ಳೋದಂದರೆ ಆಗಲ್ಲ. ಏನು ವಿಡಿಯೋ ಮಾಡ್ತಾ ಇದೀಯಾ? ಯಾಕೆ ಹೇಳ್ತಾರೆ ನೀನು?
ನಿದ್ದೆನೂ ಬರ್ತದೆ ಪ್ಯಾಂಪರ್ಸ್ ಹಾಕೊಳ್ಳೋದ ಅಂತ ಬೇರೆ ಎಲ್ಲ ಆಗ ಅತ್ತೆ ಬ್ಲಾಗ್ ಮಾಡ್ತಾವಳೆ ಬ್ಲಾಗಲ್ಲಿ ಎಲ್ಲರೂ ನೋಡ್ತಾವೆ. ಇನ್ನು ಫೈನಲಿ ಪೂಜೆ ಎಲ್ಲ ಆಯಿತು. ಹಾಗೆಯೇ ಊಟನೂ ಕೂಡ ಮುಗಿಸ್ಕೊಂಡು ಬಂದ್ವಿ. ಸೊ ಊಟಕ್ಕೆ ಹೋಗಿದ್ದೆಲ್ಲ ಏನು ಕ್ಲಿಪ್ಪಿಂಗ್ಸ್ನ ತೊಗೊಳ್ಳಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ಒಂದು ನೆನಪಿರುತ್ತೆ, ಒಂದು ನೆನಪೇ ಇರಲ್ಲ ನನಗೆ ವೀಡಿಯೋ ಮಾಡಬೇಕಾದ್ರೆ. ಹಾಗಾಗಿ ಇನ್ನು ಫೈನಲಿ ಎಲ್ಲ ಕೆಲಸ ಮುಗಿದ್ಮೇಲೆ ಇನ್ನು ನೈಟ್ ಇವತ್ತು ಮಲಗ್ತೀವ ಇಲ್ಲ ಅನ್ನೋದೇ ಡೌಟ್ ಇದೆ. ಯಾಕೆಂದರೆ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕಲ್ವ. ಬೆಳಿಗ್ಗೆ ಅಂತ ಹೇಳಿದ್ರೆ ಮೀಸಲು ನೀರೆಲ್ಲ ತರಬೇಕು, ಮತ್ತು ಬೆಳಗ್ಗೆನೇ ಹಾಲು ಉಕ್ಕಿಸೋದೆಲ್ಲ ಇರುತ್ತಲ್ವ. ಸೊ ಪೂಜೆ ಎಲ್ಲ ಇರುತ್ತೆ. ಇನ್ನು ನೈಟೇ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಬೇಕು. ಯಾಕೆಂದರೆ ಬೆಳಗ್ಗೆ ಎಲ್ಲನೂ ಹುಡುಕ್ತೀವಿ ಮಾಡ್ಕೊತೀವಿ ಅಂದರೆ ಆಗಲಿಕ್ಕಿಲ್ಲ. ಸೊ ನಾನು ಹೋಗಿರೋದು ತುಂಬ ಲೇಟ್ ಅಲ್ವ ಊರಿಗೆ. ಹಾಗಾಗಿ ಸ್ವಲ್ಪ ಸೀರೆಗಳೆಲ್ಲ ನಾನು ತೊಗೊಂಡು ಕೂಡ ಬಂದಿರಲಿಲ್ಲ. ಸ್ಟಿಚ್ ಮಾಡಿಸಿದ್ದೆಲ್ಲ ಅಮ್ಮನ ಎಲ್ಲ ತೆಗೆದಿಟ್ಟಿದ್ರು. ಸ್ಟಿಚ್ ಮಾಡ್ಸೋಕೆ ಅಷ್ಟೇ ನಾನು ಕೊಟ್ಟಿದ್ದಂಥದ್ದು. ನಾನು ಕೂಡ ಹೋಗಿ ಅಲ್ಲೇ ಡೈರೆಕ್ಟ್ ಏನು ಸ್ಟಿಚ್ ಮಾಡಿಸಿಲ್ಲ. ನನಗೆ ಯಾವ ಡಿಸೈನ್ ಬೇಕು ಆ ಥರ ನಾನು ಫೋಟೋ ಕಳಿಸ್ಕೊಂಡ್ಬಿಡ್ತೀನಿ. ಸೊ ಆ ಥರನೇ ಅವರು ಸ್ಟಿಚ್ ಮಾಡಿಕೊಡ್ತಾರೆ. ಇನ್ನು ಸೀರೆ ಬಂದು ನಾನು ಇದನ್ನು ಟ್ರಯಲ್ ಮಾಡಿದ್ದೆ ಮೈಸೂರು ಶಾಪಿಂಗ್ ಹೋದಾಗ, ಬಟ್ಟೆ ಶಾಪಿಂಗ್ಗೆ ಟ್ರೈ ಮಾಡಿದ್ದೆ ನಾನು. ಆ ಟೈಮಲ್ಲಿ ತೊಗೊಂಡಿರುವಂಥ ಸೀರೆ ಎಷ್ಟು ಚೆಂದ ಕಾಣಿಸ್ತಿತ್ತು ಗೊತ್ತಾ. ನನಗದು ನೋಡಿದ ತಕ್ಷಣ ಇಷ್ಟ ಆಗಿಯೇ ತೊಗೊಂಡು ಅಲ್ಲೊಂದ್ಸಲ ಟ್ರಯಲ್ ಮಾಡಿ ತೊಗೊಂಡು ಬಂದಿದ್ದಂಥದ್ದು. ಸೊ ಇನ್ನು ಅಪೂರ್ವ ಮತ್ತು ಏನಿದ್ದಾಳೆ ನಮ್ಮ ಹರ್ಷಿತಾ ಕೂಡ ಅಂದರೆ ಮಾವನ ಮಗಳೇ ಆಗಬೇಕು. ಸೊ ಅವರು ಕೂಡ ಎಲ್ಲ ಸೀರೆ ಎಲ್ಲ ಪಿನ್ ಮಾಡ್ಕೊತಿದ್ದಾರೆ. ಸೊ ಅಷ್ಟರೊಳಗಡೆ ಅಂದರೆ ನನಗೆ ಸೀರೆ ಪಿನ್ ಮಾಡ್ಲಿಕ್ಕೆ ಅಷ್ಟೆಲ್ಲ ನೀಟಾಗಿ ಬರಲ್ಲ, ಹಾಗಾಗಿ ಅವರಿಗೆ ಕೊಟ್ಟಿದ್ದೆ. ಅವ್ರು ಪಿನ್ ಮಾಡ್ತಿದ್ದಾರೆ. ಇನ್ನು ನಾನು ಕೂಡ ಸ್ವಲ್ಪ ಬೆಂಗಳೂರಿಂದ ಬರಬೇಕಾದ್ರೆ ಸ್ವಲ್ಪ ಪಾರ್ಸಲ್ಗಳನ್ನ ತೊಗೊಂಡು ಬಂದಿದ್ದೆ. ಅದು ಅನ್ಬಾಕ್ಸ್ ಏನೂ ಮಾಡಿರಲಿಲ್ಲ. ಅಂದರೆ ಏನೂ ಕೂಡ ಹೊರಗಡೆ ಹೋಗಿ ಪರ್ಚೇಸ್ ಮಾಡುವಷ್ಟು ನನಗೆ ಟೈಮ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅರ್ಜೆಂಟಲ್ಲಿ ಗೃಹ ಪ್ರವೇಶ ಎಲ್ಲ ಬಿದ್ದಿತ್ತಲ್ವ. ಹಾಗಾಗಿ ಸೊ ಏನೂ ಕೂಡ ಆಗಲ್ಲ ಪರ್ಚೇಸ್ ಮಾಡಲಿಕ್ಕೆ ಅಂದಾಗ ಆನ್ಲೈನಲ್ಲೇ ಎಲ್ಲನೂ ಕೂಡ ಬುಕ್ ಮಾಡ್ಕೊಂಡಿದ್ದೆ. ನನಗೆ ಏನು ಬೇಕು ಜ್ಯುವೆಲರಿ ಸೆಟ್ ಆಗಿರ್ಬೋದು, ಅಥವಾ ಬ್ಯಾಂಗಲ್ ಆಗಿರ್ಬೋದು, ಅಥವಾ ನನಗೆ ಏನು ಬೇಕು ಏನೆಲ್ಲ ಅದನ್ನೆಲ್ಲ ನಾನು ಮ್ಯಾಕ್ಸಿಮಮ್ ಒಂದು 90% ನಾನು ಆನ್ಲೈನಲ್ಲೇ ಶಾಪಿಂಗ್ ಮಾಡೋದು ಯಾವಾಗಲೂ ಕೂಡ. ಈ ಬಳೆ ನೋಡಿ ಎಷ್ಟು ಚೆಂದ ಇದೆ ಗೊತ್ತಾ. ಸೇಮ್ ಟು ಸೇಮ್ ಕಲರ್ ತುಂಬ ಮ್ಯಾಚ್ ಆಗ್ತಾಯಿತ್ತು. ಮ್ಯಾಚ್ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಚೆಂದ ಕಾಣಿಸ್ತಿತ್ತು. ಸೊ ಹಾಗಾಗಿ ಇದನ್ನು ಬುಕ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿ ಎಲ್ಲ ನನಗೆ ಏನೇನು ಬೇಕು ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಬೆಳಗ್ಗೆ ಈಸಿಯಾಗಿ ಏನೇನು ಬೇಕು ಅದನ್ನು ಹಾಕೊಬೋದು, ರೆಡಿ ಆಗ್ಬೋದು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೈಟೇ. ಇನ್ನು ಇದೆಲ್ಲ ಮುಗಿದ್ಮೇಲೆ ಸ್ವಲ್ಪ ನೇಲ್ ಪಾಲಿಶ್ ಎಲ್ಲ ಹಚ್ಕೊಳ್ಳಿಕ್ಕೆ ಎಲ್ಲನೂ ಕೂಡ ಅದು ಹಳೇನ ಏನಿರುತ್ತೆ ನೈಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡಬೇಡ ಅಂತ ಮಾಡ್ತಾಯಿದ್ದೀನಿ. ಇನ್ನು ಕಾಲುಂಗುರ ಕೂಡ ನಾನು ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾನು ಯಾವತ್ತೂ ಈ ಥರ ಡಬಲ್ ರಿಂಗ್ ಬರುತ್ತಲ್ಲ ಈ ಥರ ಟೈಪಲ್ಲಿ ಹಾಕ್ಕೊಂಡಿಲ್ಲ. ಸೊ ಸಿಂಗಲ್ಲೇ ಹಾಕ್ಕೊತಿದ್ದೆ. ಈ ಸಲ ಚೇಂಜ್ ಇರಲಿ ಅಂದ್ಬಿಟ್ಟು ಅಮ್ಮ ಮನೆಗೆ ನನ್ನ ಕಡೆಯಿಂದ ಗಿಫ್ಟ್ ಅಂತ ಹೇಳಿದ್ರೆ ಲ್ಯಾಂಪನ್ನು ಕೊಡಿಸ್ದೆ ಅಲ್ವಾ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಲ್ಯಾಂಪೆಲ್ಲ ತೋರಿಸ್ದೆ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅಲ್ಲೇ ನಾನು ಇದು ಕಾಲುಂಗುರನೂ ಕೂಡ ನೋಡಿಬಿಟ್ಟು ತೊಗೊಂಡೆ, ಚೆನ್ನಾಗಿತ್ತು ಅಂದ್ಬಿಟ್ಟು. ಬಟ್ ಕಾಲಿಗೆ ಹಾಕ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಓಕೆ ಅಂದ್ಬಿಟ್ಟು ಇನ್ನು ನೈಲ್ ಪಾಲಿಶನ್ನು ಹರ್ಷಿತಂಗೂ ಕೂಡ ಹಾಕ್ಕೊಡ್ತಿದ್ದೀನಿ. ನಾನು ಲಾಸ್ಟಲ್ಲಿ ಮೆಹಂದಿನೆಲ್ಲ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು, ಯಾಕಂದರೆ ಮೆಹಂದಿನ ಈ ಥರ ಗೃಹ ಪ್ರವೇಶ ಅಥವಾ ಯಾವುದಾದ್ರೂ ಮದುವೆ ಫಂಕ್ಷನ್ಗಳಲ್ಲೆಲ್ಲ ಹಾಕ್ಕೊಳಕ್ಕಾಗೋದಂಥದ್ದು. ಯಾವಾಗಲೂ ಹಾಕ್ಕೊತೀವಿ ಅಂದರೆ ಏನೋ ಒಂಥರ ಅನಿಸುತ್ತೆ. ಈ ಥರ ಮದುವೆ ಫಂಕ್ಷನ್ಗಳಲ್ಲಿ ಮೆಹಂದಿ ಪ್ರೋಗ್ರಾಮ್, ಮೆಹಂದಿ ಕಾರ್ಯಕ್ರಮ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಎಲ್ಲ ಹುಡುಗಿರ್ಗಳು ಮಕ್ಳುಗಳಿದ್ದಾಗ ತುಂಬ ಚೆನ್ನಾಗಿರುತ್ತೆ. ಆಂಟಿ ಕೂಡ ಮೆಹಂದಿನ ಹಾಕ್ಸ್ಕೊತಿದ್ದಾರೆ. ಇನ್ನು ನನಗೆ ಲಾಸ್ಟಲ್ಲಿ ಹಾಕ್ಸ್ಕೊತೀನಿ ಅಂತ ಹೇಳಿದೆ. ಪಾಪ ಇವರು ಸ್ವಲ್ಪ ಟೈರ್ಡಾಗಿ ಬಂದಿರ್ತಾರಲ್ವ. ಸೊ ಬೇಗ ಮಲ್ಕೊಳ್ಳಿ ಹಾಕ್ಸ್ಕೊಂಡು ಬೆಳಗ್ಗೆ ಬೇಗನೆ ಎದ್ದೇಳಬೇಕು. ಇನ್ನು ನಾನಂದರೆ ಸ್ವಲ್ಪ ನೈಟೆಲ್ಲ ಎಚ್ಚರವಾಗೇ ಇರ್ತೀನಿ. ಯಾಕೆಂದರೆ ನನಗೆ ಈ ಥರ ಎಲ್ಲ ಫಂಕ್ಷನ್ಗಳು ಮಾಡಬೇಕಾದ್ರೆ ಬೇಗ ಎದ್ದೇಳಬೇಕು ಅಂದಾಗ ಎದ್ದೇಳ್ಬಿಡ್ತೀನಿ ಬೇಗ. ಮತ್ತು ನೈಟ್ ನಿದ್ದೆಗೆ ಇಡಬೇಕು, ನಿದ್ದೆಗೆ ಇಟ್ಟು ಕುತ್ಕೊಬೇಕು ಅಂದರೆ ನನಗದು ಅಭ್ಯಾಸ ಆಗೋಗಿದೆ. ಹಾಗಾಗಿ ಪರವಾಗಿಲ್ಲ ನಾನೇ ಲಾಸ್ಟಲ್ಲಿ ಹಾಕ್ಸ್ಕೊತೀನಿ ಅಂದ್ಬಿಟ್ಟು ಇನ್ನು ಹರ್ಷಿತಾ ಮತ್ತು ಆಂಟಿ ಏನಿದ್ದಾರೆ ಅವರೇ ಫಸ್ಟ್ ಹಾಕ್ಸ್ಕೊತಿದ್ದಾರೆ. ಇನ್ನು ಹಾಕಿದ್ದು ಅಪೂರ್ವ ಅಲ್ವಾ. ಸೊ ಕೊನೆಗೆ ಫೈನಲಿ ಅವಳೇ ಹಾಕ್ಕೊಂಡಿಲ್ಲ. ನನಗೆಲ್ಲ ಹಾಕಿ ಮುಗಿಯೋದ್ರಲ್ಲಿ 2 ಗಂಟೆ ಆಯಿತು. ಪಾಪ ಅವಳೇ ಮೆಹಂದಿನ ಹಾಕ್ಕೊಂಡಿಲ್ಲ. ಕೆಲಸ ಮಾಡಿ 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 ಇವಾಗ ಫ್ರೀ ಆಗಿಬಿಟ್ಟು ಇವಾಗ ಸ್ವಲ್ಪ ನೇಲ್ ಪಾಲಿಶ್ ಮೆಹಂದಿ ಪ್ರೋಗ್ರಾಮ್ ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲರೂ ಮಲಗಿದ್ದಾರೆ. ನನಗೆ ಈ ಮೇಡಮ್ಗೆ ಇನ್ನೊಬ್ಬರು ನಮ್ಮ ಆಂಟಿ ಹಾಕ್ಸ್ಕೊಂಡು ಮಲಗಿದ್ದಾರೆ ಆಲ್ರೆಡಿ. ತೋರಿಸ್ತೀನಿ ರೀ ಫುಲ್ಲು. ಸೊ ಎಲ್ಲ ಮಲಗಿದ್ದಾರೆ. ಇವಾಗ ನಾನೊಬ್ಬಳು ಪೆಂಡಿಂಗು, ಅಪ್ಪು ಪೆಂಡಿಂಗು. ಲಾಸ್ಟ್ ಟೈಮು ಪುಣ್ಣಿನ ಮದುವೆಗೆ ನನಗೆ ಮೆಹಂದಿ ಅವಳೇ ಹಾಕ್ಕೊಟ್ಟಿದ್ದು. ಸೊ ಇವಾಗಲೂ ಅವಳೇ ಹಾಕ್ತಾ ಇರೋದು. ಟೈಮ್ ಆಲ್ರೆಡಿ ಆಗಿದೆ. ಮತ್ತು ಇವಾಗ ಮಲ್ಕೊತೀವಲ್ವ, ಎಷ್ಟೊತ್ತು ಮಲ್ಕೊತೀವಿ ಅನ್ನೋದು ಗೊತ್ತಿಲ್ಲ. ಬೆಳಿಗ್ಗೆ ಬಂದು ಸ್ವಲ್ಪ ಮೀಸಲು ನೀರಿಗೆಲ್ಲ ಬೇಗ ಎದ್ದೇಳಬೇಕು ಅಂತ ಹೇಳಿದರೆ ಸುಮಾರು ಒಂದು 4:30, 5 o'clock ಎಲ್ಲ ಎದ್ದು ರೆಡಿ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ನೋಡೋಣ ಗೈಸ್ ಹೆಂಗೆ ಎಷ್ಟು ಬೇಗ ಎದ್ದೇಳ್ತೀವಿ ಅಂದ್ಬಿಟ್ಟು. ನಾನು ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ. ಎಲ್ಲ ಮಲಗಿದ್ದಾರೆ. ನಾವು 3 ಜನ ಕೂತ್ಕೊಂಡು ಮಾತಾಡ್ತೇವೆ. ಸೀರೆನೆಲ್ಲ ಸ್ಟಿಚ್ ಮಾಡಿಸ್ಲಿಕ್ಕೆ ಕೊಟ್ಟಿದ್ದೆ. ಬಟ್ ನಾನು ಇವಾಗ ಈವ್ನಿಂಗ್ ಪೂಜೆಗೆ ಗಣಪತಿ ಹೋಮ ಎಲ್ಲ ಮಾಡಿದ್ರಲ್ವ. ಸೊ ಆ ಪೂಜೆಗೆ ಬೇರೆ ಸ್ಯಾರಿ ಹಾಕ್ಕೊಂಡು ನಾವು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ. ಬಟ್ ನೋಡಿದ್ರೆ ಇನ್ಯಾವುದೋ ಸೀರೆ ಹಾಕ್ಕೊಳ್ಳೋ ಥರ ಆಗೋಯಿತು. ಅಷ್ಟು ಅರ್ಜೆಂಟ್, ಅಷ್ಟು ಗಡಿಬಿಡಲಿ ಯಾವ್ದು ಹಾಕೋಬೇಕು ಏನು ಅಂತಲೇ ಮರ್ತೋಯ್ತು. ಏನೇನು ಹಾಕೋಬೇಕು ಅನ್ನೋದೇ ಮರ್ತೋಗಿತ್ತು. ಏನೇನು ಹಾಕೋಬೇಕು ಸೊ ಅದಕ್ಕೆ ಇವಾಗ ಎಲ್ಲ ಕೂಡ ಸ್ಯಾರಿ ಪಿನ್ ಮಾಡಿ ರೆಡಿ ಮಾಡಿಟ್ಟು ಏನೇನು ಬೇಕು ಎಲ್ಲನೂ ಕೂಡ ಎತ್ತಿಟ್ಕೊಂಡು ಫೈನಲಿ ಮೆಹಂದಿ ಹಾಕ್ಕೊಂಡು ಹಂಗೇ ಹಚ್ಕೊಳ್ಳೋದಷ್ಟೇ.
ಸೊ ಗುಡ್ ನೈಟ್, ಮತ್ತು ನಾಳೆ ಸಿಗ್ತೀನಿ, ಓಕೆನಾ? ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ನೆಕ್ಸ್ಟು ಗೃಹ ಪ್ರವೇಶದ ವ್ಲಾಗ್ ಬರುತ್ತೆ, ಸೊ ಅದನ್ನು ವಾಚ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವು ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡ್ತೀವಿ. ಸೊ ಮತ್ತು ನಾನು ನಿಮಗೆ ಸಿಗ್ತೀನಿ, ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಹೇಳಿ.